ಒಂದು ಹಳ್ಳಿಯಲ್ಲಿ ಶಿವ ಎಂಬ ಬಡ ಹುಡುಗ ವಾಸಿಸ್ತಿದ್ದ. ಅವನ ತಂದೆ ದಿನಗೂಲಿ ಕೆಲಸಗಾರ. ಬೆಳಿಗ್ಗೆ ಕೆಲಸ ಸಿಕ್ಕರೆ ಊಟ, ಸಿಗದಿದ್ರೆ ಉಪವಾಸ. ತಾಯಿ ಮನೆ ಮನೆಗೆ ಹೋಗಿ ಕೆಲಸ ಮಾಡಿ ಕುಟುಂಬವನ್ನ ನಡೆಸ್ತಿದ್ದಳು. ಮನೆ ಚಿಕ್ಕದಾಗಿದ್ರೂ ಶಿವನ ಕನಸುಗಳು ದೊಡ್ಡವು. ಅವನಿಗೆ ಓದು ತುಂಬಾ ಇಷ್ಟ. ಒಳ್ಳೆಯ ಮನುಷ್ಯನಾಗಬೇಕು ಎಂಬುದು ಅವನ ಅತಿದೊಡ್ಡ ಆಶಯ. ಬಡತನ ಅವನ ಜೀವನದಲ್ಲಿ ಸದಾ ನೆರಳಿನಂತೆ ಇತ್ತು. ಪ್ರತಿದಿನವೂ ಅದು ಅವನ ಧೈರ್ಯವನ್ನ ಪರೀಕ್ಷಿಸುತ್ತಲೇ ಇತ್ತು. ಒಂದು ದಿನ ಶಾಲೆಯಿಂದ ಮನೆಗೆ ಬರುವಾಗ ಆಕಾಶ ಮೋಡದಿಂದ ಕವಿದಿತ್ತು. ಮಳೆ ಸುರಿಯುತ್ತಿದ್ದುದರಿಂದ ರಸ್ತೆಯಲ್ಲಿ ಜನ ಕಡಿಮೆಯಿದ್ರು. ಆ ವೇಳೆ ಶಿವನ ಕಣ್ಣು ರಸ್ತೆಯ ಬದಿಯಲ್ಲಿ ಬಿದ್ದಿದ್ದ ಒಂದು ಚಿಕ್ಕ ಚರ್ಮದ ಚೀಲದ ಮೇಲೆ ಬಿತ್ತು. ಅವನು ಅದನ್ನು ಎತ್ತಿಕೊಂಡು ತೆರೆದು ನೋಡಿದ. ಅದರೊಳಗೆ ಹಣ ಮತ್ತು ಒಂದು ಚಿನ್ನದ ಸರ ಇತ್ತು. ಅದನ್ನು ಕಂಡ ಕ್ಷಣ ಶಿವನ ಹೃದಯ ಜೋರಾಗಿ ಬಡಿದಿತ್ತು. ಕೈಗಳು ಸ್ವಲ್ಪ ಕಂಪಿಸಿದವು. ಇಷ್ಟು ಹಣ ಇದ್ರೆ ಅಪ್ಪನ ಸಾಲ ತೀರಿಸಬಹುದು. ಅಮ್ಮ ಇನ್ನೆಂದಿಗೂ ದುಡಿದು ಕಷ್ಟಪಡಬೇಕಾಗುವುದಿಲ್ಲ. ಅವನ ಮನಸ್ಸು ಕ್ಷಣಕಾಲ ಹಣದ ಕಡೆಗೆ ವಾಲಿತ್ತು. ಆದರೆ ಕೂಡಲೇ ಅವನಿಗೆ ತಂದೆಯ ಮಾತು ನೆನಪಾಯಿತು. ಮಗನೇ, ನಾವು ಬಡವರಾಗಿರಬಹುದು, ಆದರೆ ಇತರರ ವಸ್ತುವನ್ನ ತೆಗೆದುಕೊಳ್ಳುವಷ್ಟು ಬಡವರಾಗಬಾರದು. ಆ ಮಾತು ಅವನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಂತಿತ್ತು. ಚೀಲವನ್ನ ಹಿಡಿದುಕೊಂಡು ಶಿವ ಕೆಲ ಕ್ಷಣಗಳು ಮೌನವಾಗಿ ನಿಂತ. ಆ ರಾತ್ರಿ ಅವನು ಸರಿಯಾಗಿ ನಿದ್ರೆ ಮಾಡಲಿಲ್ಲ. ಚೀಲ ಅವನ ಕಣ್ಣೆದುರೇ ಇದ್ದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಮುಂದಿನ ಬೆಳಿಗ್ಗೆ ಶಿವ ಧೈರ್ಯ ಮಾಡಿಕೊಂಡು ಹಳ್ಳಿಯ ಪಂಚಾಯತ್ ಕಚೇರಿಗೆ ಹೋದ. ಅಲ್ಲಿ ನಡೆದದ್ದನ್ನೆಲ್ಲ ಸರಳವಾಗಿ ವಿವರಿಸಿದ ಮತ್ತು ಚೀಲವನ್ನ ಒಪ್ಪಿಸಿದ. ಪಂಚಾಯತ್ ಸದಸ್ಯರು ಆಶ್ಚರ್ಯದಿಂದ ಅವನತ್ತ ನೋಡಿದ್ರು. ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಪ್ರಾಮಾಣಿಕತೆ! ಕೆಲವು ದಿನಗಳಲ್ಲಿ ಈ ವಿಷಯ ಹಳ್ಳಿಯೆಲ್ಲ ಹರಡಿತ್ತು. ಕೆಲ ದಿನಗಳ ನಂತರ ಆ ಚೀಲದ ಮಾಲೀಕರು ಪಂಚಾಯತ್ ಕಚೇರಿಗೆ ಬಂದರು. ಅವರು ಊರಿನ ವ್ಯಾಪಾರಿ. ಹಣ ಕಳೆದುಕೊಂಡು ತುಂಬ ಕಂಗಾಲಾಗಿದ್ದರು. ಶಿವನನ್ನು ನೋಡಿದಾಗ ಅವರ ಕಣ್ಣು ತುಂಬಿ ಬಂತು. ನೀನು ಬೇಕಾದರೆ ಇದನ್ನೆಲ್ಲ ಮರೆ ಮಾಡಬಹುದಿತ್ತು, ಆದರೆ ನೀನು ಸತ್ಯವನ್ನ ಆಯ್ದುಕೊಂಡೆ. ಅವರು ಶಿವನಿಗೆ ಬಹುಮಾನವಾಗಿ ಸ್ವಲ್ಪ ಹಣ ಕೊಟ್ಟರು. ಅದಕ್ಕಿಂತ ಮುಖ್ಯವಾಗಿ ಅವನ ಶಿಕ್ಷಣದ ಹೊಣೆ ಹೊರುವುದಾಗಿ ಭರವಸೆ ನೀಡಿದರು. ಆ ದಿನದಿಂದ ಶಿವನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಯಿತು. ಅವನು ಓದಿದ, ಮುಂದೆ ಒಳ್ಳೆಯ ಮನುಷ್ಯನಾದ. ಆದರೆ ಅವನು ಯಾವತ್ತೂ ಆ ದಿನವನ್ನ ಮರೆತಿಲ್ಲ, ಸತ್ಯವನ್ನ ಆಯ್ದುಕೊಂಡ ದಿನವನ್ನ. ಹಣ ಕ್ಷಣಿಕವಾಗಿ ಜೀವನ ಬದಲಾಯಿಸಬಹುದು, ಆದರೆ ಸತ್ಯ ಮತ್ತು ಪ್ರಾಮಾಣಿಕತೆ ಜೀವನ ಪೂರ್ತಿ ಗೌರವ ಕೊಡುತ್ತವೆ.